SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ SSTV. ನಾನು ವಿಶ್ವ ಶೆಟ್ಟಿ. ಜುಲೈ 10ನೇ ತಾರೀಕು ರಕ್ಕಿ ಸಿನಿಮಾ ರಿಲೀಸ್ ಆಗ್ತಿದೆ. ಇವತ್ತು ಚಿತ್ರತಂಡ ಇವತ್ತು ನನ್ನ ಜೊತೆ ಇದೆ. ನಾಯಕ ನಟಾದಂಥ ರಕ್ಕಿ ಸುರೇಶ್ ಅವರು ಇದ್ದಾರೆ. ಸುರೇಶ್ ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಸರ್. ಹೀರೋಯಿನ್ ಆದಂಥ ಪಲ್ಲವಿ ಮಂಜುನಾಥ್ ಅವರು ಇದ್ದಾರೆ. ಮೇಡಮ್ ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವು? ಸೂಪರ್ ಮೇಡಮ್. ಮೇಡಮ್ ಆಶಿಕಾ ರಂಗನಾಥ್ ಸಾರಿ ಆಶಿಕಾ ಸೋಮಶೇಖರ್ ಅವರು ಇದ್ದಾರೆ. ಅವ್ರನ್ನು ಮಾತಾಡ್ಸ್ತೀನಿ. ಮೇಡಮ್ ನಮಸ್ಕಾರ. ಸಾರಿ, ಬೇಜಾರು ಮಾಡ್ಕೋಬೇಡಿ, ಆಶಿಕಾ ರಂಗನಾಥ್ ಅವರು ಒಂದೇ ಹಾಗೆ ಇದೆ. ಒಂದ್ ಸ್ವಲ್ಪ ಅರ್ಥ ಸಿಸ್ಟರ್ ಯಾರು ಅನ್ಕೊಂಡ್ಬಿಡ್ತಾರೆ ನೋಡೋರು ಅದ್ರದ್ದು, ಇರ್ಲಿ ಅಂತ. ಓಕೆನಾ ಸರ್? ಎಲ್ಲ ಆರಾಮಾಗಿದ್ದೀರಾ? ಸೂಪರ್, ಫ್ಯಾಂಟಾಸ್ಟಿಕ್ ಆಗಿದೆ. ಸೂಪರ್ ಸರ್. ಸಿನಿಮಾ ರಿಲೀಸ್ ಅಂತ ಬಂದಿದೆ, ತುಂಬಾ ಎಕ್ಸೈಟ್ ಆಗಿದ್ದೀರಾ ಎಲ್ಲರೂ ಕೂಡ. ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ನಮ್ ಚಿತ್ರ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದು ಏನು ಅಂದ್ರೆ ಗ್ಯಾಂಗ್ಸ್ಟರ್ ಮೂವಿ. ಆದ್ರೆ ಗ್ಯಾಂಗ್ಸ್ಟರ್ ಮೂವಿ ಎಲ್ರು ಬಂದ್ ನೋಡ್ಬೋದು, ಇಡೀ ಫ್ಯಾಮಿಲಿ ಮೆಂಬರ್ ಬಂದ್ ನೋಡ್ಬೋದು, ನಿಮ್ ಮಕ್ಕಳ ಜೊತೆ ಬಂದ್ ನೋಡ್ಬೋದು, ಇಲ್ಲ ನಿಮ್ಮ ಅಜ್ಜಿ ತಾತ ಜೊತೆ ಬಂದ್ ನೋಡ್ಬೋದು. ಅಂಡ್ ಟಿಪಿಕಲ್ ಗ್ಯಾಂಗ್ಸ್ಟರ್ ಮೂವಿ ಫುಲ್ ಬ್ಲಡ್ ವೈಲೆನ್ಸ್ ಅಷ್ಟ್ರ ಮಟ್ಟಿಗೂ ನಾ ಮಾಡಿಲ್ಲ. ಸೊ ಒಂಥರ ಡಿಫ್ರೆಂಟ್ ಆಗಿದೆ. ಸ್ಟೋರಿನೂ ಎಲ್ರಿಗೂ ಇಷ್ಟ ಆಗೋ ತರ ಮಾಡಿದೀವಿ. ಡಿಫ್ರೆಂಟ್ ಫೈಟ್ ಸೀನ್ಸ್ ಇದೆ, ಮಾಸ್ ಆಗಿರೋದು. ಅಂಡ್ ಸಾಂಗ್ಸ್ ಅಷ್ಟೇ, ನಿಮ್ಗೆ ಯಾವ್ದು ಫೇವ್ರೇಟ್ ಅಂತ ನೀವು ಪಿಕ್ ಅಂಡ್ ಚೂಸ್ ಮಾಡಬಹುದು. ಎಷ್ಟೊಂದು ಸಾಂಗ್ಸ್ ಮಾಡಿದೀವಿ. ಓಕೆ ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಸಿನಿಮಾ ರಿಲೀಸ್ ಹಂತದಲ್ಲಿದೆ, ಏನ್ ಹೇಳ್ತೀರಾ? ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಇನ್ಫ್ಯಾಕ್ಟ್ ನನಗೆ ಆಸ್ ಅನ್ ಆಕ್ಟರ್ ತುಂಬಾ ಖುಷಿ ಕೊಟ್ಟಿರುವಂತ ಒಂದು ಪಾತ್ರ, ಅಂಡ್ ತುಂಬಾ ಚಾಲೆಂಜಿಂಗ್ ಆಗಿರುವಂತ ಒಂದು ಪಾತ್ರ. ಸೊ ನನ್ಗೆ ಅದು ಹೇಗ್ ಮೂಡ್ ಬಂದಿದೆ ಅಂತ ನೋಡು, ಆಸ್ ಅನ್ ಆಕ್ಟರ್ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಅಂಡ್ ಆಸ್ ಅ ಸ್ಟೋರಿ, ಒಂದು ಕಥೆಯಾಗಿ ನೋಡೋದಾದ್ರೆ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುವಂತ ಕತೆ, ಎಂಟರ್ಟೈನಿಂಗ್ ಆಗಿರುವಂತ ಕತೆ, ಅಂಡ್ ಇಡೀ ತಂಡ ತುಂಬಾ ಇಷ್ಟಪಟ್ಟು ಮಾಡಿರುವಂತ ಒಂದು ಮೂವಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಓಕೆ ಮೇಡಮ್, ಪಲ್ಲವಿ ಮೇಡಮ್ ನೀವು ಹೇಳೋದಾದ್ರೆ ನಿಮ್ಮ ಪಾತ್ರದ ಬಗ್ಗೆ, ಹಾಗೆ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಸಿನಿಮಾ ರಿಲೀಸ್ ಅಂತ ಬಂದಿದೆ. Are you ready, Lucky? ಅವ್ರಿಗೆ ರ್ಯಾಪ್ ಮಾಡ್ತಾರೆ. ಹೇಳಿ ಚೆನ್ನಾಗಿರುತ್ತೆ, ಹೇಳಿ ಅದೇ ಸ್ಟೈಲಲ್ಲಿ ಹೇಳಿ, ಚೆನ್ನಾಗಿರುತ್ತೆ. ಲಕ್ಕಿ ಸಾಮ್ರಾಜ್ಯದಲ್ಲಿ ಡ್ಯಾನಿ, ಮಂಗಳಾ ಮ್ಯಾಮ್, ಡ್ರಾಕುಲಾ ಎಲ್ಲಾರ್ಗು ಸಿರಿ ಆಗುವಂತ ಸಿರಿ ಪಾತ್ರ. ನನ್ನ ಪಾತ್ರದ ಹೆಸರು ಸಿರಿ. ಮತ್ತೆ ರಕ್ಕಿಗೆ ಪ್ರೀತಿಯ ಸಿರಿ, ಮಾತಿನಲ್ಲಿ ಚಿಂದಿ, ಯೋಚನೆಯಲ್ಲಿ ಬೆಂಕಿ. ತುಂಬಾ ಬಿಲ್ಡಪ್ ಅಲ್ಲ, ಆಕ್ಚುಲಿ ಇವ್ರುಗಳು ನಿಮ್ ಬಗ್ಗೆ ಬಿಲ್ಡಪ್ ಕೊಡ್ಬೇಕು, ಅವ್ರು ಹಂಗೆ ಇವ್ರು ಹಿಂಗೆ ಅನ್ನುವಂಥದ್ದು. ಸೊ ನಮ್ ಕರಣ್ ಚೋರ್ ಯಾರು ಇಲ್ವಲ್ಲ, ಸೊ ನಮಗ್ ನಾವು ಸ್ವಲ್ಪ ಕೊಡ್ಕೊಬೇಕು ಅಂತ. ಬಟ್ ಸೇಯಿಂಗ್ ಇಟ್ಸ್ ಅ ಬಿಲ್ಡಪ್, ಪ್ಲೀಸ್ ಸಾರಿ. ಸೊ ಇವಾಗ ಸಿರಿ ಪಾತ್ರಕ್ಕೆ ಇವ್ರಿಗೆ ನೆಕ್ಸ್ಟ್ ನೀವು. ಓಕೆ, ಸೊ ರಕ್ಕಿಗೆ ಈ ಸೀರೀಸ್ ಸಿಗತ್ತಾ, ಈ ಸೀರೀಸ್ ಸಿಗ್ತಾರ ಅಂತ ನೀವು August 10, July 10 ಬಂದು ನೋಡ್ಬೇಕು. ಓಕೆ, ನಾನು ಪರ್ಸನಲ್ ಆಗಿ ರಕ್ಕಿ ಅವ್ರಿಗೆ ಕೇಳ್ತಿದ್ದೀನಿ, ನಿಮಗೆ ಯಾರು ಇಷ್ಟ, ಯಾರು ಸಿಗ್ಬೇಕು ಅನ್ನೋಂಥದ್ದು ತುಂಬಾ ಆಸೆ ಇದೆ ಅನ್ನ. ಒಬ್ರನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಅದ್ ನಾನು ರಿವೀಲ್ ಮಾಡಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಆಡಿಯನ್ಸ್ ಅಭಿಮಾನ ಸಿಕ್ಕಿದ್ರೆ ಅದೇ ಸಾಕು. ಎಸ್ ಸೂಪರ್ ಸರ್. ಸಿನಿಮಾ ಬಗ್ಗೆ ಮಾತಾಡೋಣ. ಇವಾಗ ಒಂದು ಚಿಕ್ಕದಾಗ ಒಂದು ಗೇಮ್ ಆಡೋಣ. ಯಾಕಂದ್ರೆ ನಿಮ್ಗೂ ಕೂಡ ಅಪ್ಪು ಸರ್ಗೂ ಒಂದು ಬಾಂಡಿಂಗ್ ಇದೆ, ನಿಮ್ ತಂದೆಯವ್ರಿಗೂ ಕೂಡ, ದೊಡ್ಡ ಮನೆ ಕುಟುಂಬಕ್ಕೂ ಒಂದು ಬಾಂಡಿಂಗ್ ಇದೆ, ನಿಮ್ಮ ರಕ್ಕಿ ಸಿನಿಮಾ ಕೂಡ ಹಾಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಒಂದು ಬಾಂಡಿಂಗ್ ಇದೆ. ಯಾಕಂದ್ರೆ ನಿಮ್ಗೆ ಫಸ್ಟ್ ಕ್ಲಾಪ್ ಮಾಡಿದಂಥವ್ರು ಅಶ್ವಿನಿ ಮೇಡಮ್ ಅವರು. ಸೊ ಅದೇ ರಿಲೇಟೆಡ್ ಆಗಿ ಒಂದಿಷ್ಟು ಕ್ವಶನ್, ಏನಿಲ್ಲ, ಸಿಂಪಲ್. ಅಪ್ಪು ಸರ್ ಸಿನಿಮಾನ ಒಂದಿಷ್ಟು ಬರ್ದಾಕಿದ್ದೀನಿ ಅಲ್ಲಿ. ನಿಮ್ ಮೂವರಲ್ಲಿ ಯಾರಾದ್ರೂ ಒಬ್ರು ಎತ್ಕೊಂಡು ಆ ಸಿನಿಮಾ ಹೆಸರು ಯಾವ್ದು ಅಂತ ಓದಿ ಇವ್ರುಗಳಿಗೆ ಹೇಳ್ಬೇಕು, ಬಟ್ ಮಾತಾಡೋಂಗಿಲ್ಲ, ಆಕ್ಟಿಂಗ್ ಮಾಡಿ ತೋರಿಸ್ಬೇಕು. ಓಕೆ, ರೆಡಿನಾ? ರೆಡಿ. ಓಕೆ, ಸ್ಟಾರ್ಟ್. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ? ಓಕೆ, ತೋರಿಸ್ಬೇಡಿ, ಹೈಡ್ ಮಾಡಿ. ನಾನು ನೀವು ಟೀಮ್. ಓ ವಾವ್. Two words. Second word. ಸೆಕೆಂಡ್ ಹೂವು. ಹೂ ಅರಳೋದು. ಬೆಟ್ಟದ ಹೂವು. ಗುಡ್. ತುಂಬಾ ಸ್ಮಾರ್ಟ್ ಇದ್ದಾರೆ ಸರ್. ಇವಾಗ ಈಗ ನಾವಿಬ್ರು ಟೀಮ್. ಜಾಕಿ. ಈಸಿ. ನಾನು ಆಕ್ಚುಲಿ ಜಾಕೆಟ್ ಅಂತ ಹೇಳಕ್ ಬಂದೆ, ಬಟ್ ಜಾಕೆಟ್ ಕರೆಕ್ಟ್ ಬಂತು. ಸೊ ಓಕೆ, ನೆಕ್ಸ್ಟ್. ಓಕೆ,
Okay. Oh. Okay. One word. First word. Film. First film, Appu. Appu. Okay, very nice. ಓಕೆ ಓಕೆ ತೊಳೆ. 2 words. Words. Okay. ಮೀಸೆ. ಮೀಸೆ. ಗಂಡು. ದೊಡ್ಡ ಮನೆ ಹುಡುಗ. ಅಲ್ಲ 2 words. ಮೀಸೆ. ಎರಡನೇದು ಹಾಡೋದು. ಮೀಸೆ ಗೊತ್ತಾಗ್ಲಿಲ್ಲ. ನಾನು ಪರಮಾತ್ಮ. ಓಕೆ. ಸ್ಲೇವ್. ಮುಖ ನೋಡ್ಕೊಂತ ಇರೋದು. ಕನ್ನಡಿ. ಹತ್ರ ಸ್ವಲ್ಪ ಅದೆಲ್ಲ ಇದ್ದೀರಾ. ಕನ್ನಡಿ. ಕನ್ನಡಿ ಅಂತ ಇದೆಯಾ ಮೂವಿ ಎರಡನೇ ಪದ. ಕನ್ನಡಿ. ವೀರ ಕನ್ನಡಿಗ. ವೀರ ಕನ್ನಡಿಗ. ಇಲ್ಲ ಇದು ಆಡಿಯನ್ಸ್ ಪೋಲ್ ಇಲ್ಲ, ಹೇಳಂಗಿಲ್ಲ ಇಲ್ಲ. Hint. ಅಲ್ಲ ಚೆನ್ನಾಗಿ ಟ್ರೈ ಮಾಡಿದ್ರು. ಯಾ ಹೌದು. ಸೂಪರ್. ಇವಾಗ ತೆಗ್ದಾಯ್ತಲ್ಲ. ಓಕೆ, ಇದೊಂದಾಗ್ಲಿ. ನೆಕ್ಸ್ಟ್ ನೋಡೋಣ. ಹಾ ಪವರ್. ಚೆನ್ನಾಗ್ತದೆ. ಸರಿ ತೊಳಿ, ಒಂದು ಪಿಕ್ ಮಾಡಿ ನೀವು. ನೀವು ಹತ್ರ ಬರಲ್ಲ. ಹಾ ಓ ಕನ್ನಡದಲ್ಲಿ. ಓಕೆ. 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 ರಿಕ್ಕಿ ಸರ್ ಮೇಲೆ ಈಗ ಟಫ್ ಇದೆ. ಒಂದೇ ಪದ. ಓಕೆ. 3 letters. No, 3 ಜನ ಹುಡುಗರು. ತುಂಬಾ ಈಸಿ. ಇನ್ನೂ ಒಂದ್ ಸ್ವಲ್ಪ ಆಕ್ಷನ್ ಮಾಡೋಣ ಅಂತ ಹೊರಟಿದ್ದೆ. ಓಕೆ, ಇನ್ನೊಂದು ಬೇಕಾದ್ರೆ ಪಿಕ್ ಮಾಡೋದಾದ್ರೆ ಮಾಡಿ. ಇನ್ನೊಂದು ಮಾಡಿ. ನಾನು ಮಾಡ್ಲಾ? ನಿಮ್ಮ ಹತ್ರನೇ ಬರ್ಬೇಕು. ಹಾ ಬನ್ನಿ. ಹಾ. ಓಕೆ. ಆಕ್ಚುಲಿ ಇನ್ನೊಂದು ಪಿಕ್ ಮಾಡ್ಲಾ? ಇಲ್ಲ ಇದೆ ಇದೇ ಇರ್ಲಿ. ಅಲ್ಲ, ನಾನು ಹೇಳಿದ ಅರ್ಥ ಆಯ್ತಲ್ವಾ? ಗೊತ್ತಾಯ್ತು. ಓಕೆ. ಏನ್ ಮಾಡೋದು ಅಂತ. ಓಕೆ. ಒನ್ ವರ್ಡ್. ಓಕೆ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಜೊತೆ. ಮಿಲನ. ಪರಮಾತ್ಮ. ಅಭಿ. Yes. ಸ್ಮಾರ್ಟ್ ಇದ್ರು. ಮಾಡ್ತಿದ್ದಾರೆ. ಓಕೆ, ಲಾಸ್ಟ್ 2 ಇರ್ಬೇಕು. ನೀವೊಂದು ಅವ್ರೊಂದು ಪಿಕ್ ಮಾಡಿ. ಲಾಸ್ಟ್ 1 ಇದೆ ಒನ್ ಆಕ್ಚುಲಿ. ಇದೆಯಾ? ಓಕೆ. ಕೆಳಗಡೆ ಯಾವ್ದು? ಅದಾಯ್ತು ಅನ್ಸುತ್ತೆ. ಹಾ ರಾಜಕುಮಾರ. ಹಿಂಗಂದ್ರೆ ಲೈಕ್ ಸಮಥಿಂಗ್ ಎಲ್ಸ್. 1 word. ಮದ್ವೆ ಆಗೋದು. ಏನಾದ್ರು ಇಡೋದು. Okay, I'll just keep telling names. ಹಾರ. ಮಿಲನ. ಪರಮಾತ್ಮ. ಲೈಕ್ ರಾಜ್ ಹಳೆ ಕಾಲದ ತರದ. ರಣವಿಕ್ರಮನ. Okay. ಡ್ಯಾನ್ಸಾ. 1 word. ಪೃಥ್ವಿ. ಒಂದೇ ಪದ ಇರೋದಾ? ಒಂದೇ ಪದ. ಮದುವೆ. ಅಭಿ. ರಾಜ್ಕುಮಾರ ಎಲ್ಲ. ಅದಕ್ಕೇನ್ ಹೇಳ್ತಾರೆ? ನಂಗೆ ಗೊತ್ತಾಗ್ತಿಲ್ಲ. ನೀನ್ ಅವಾಗ್ಲೇ ಹೇಳ್ದೆ. ಮಾತಾಡ. ನಾನು ಹೇಳದ್ನಾ? ಮೂವಿ ಹೆಸರು ಹೇಳದ್ನಾ? ರಾಜಕುಮಾರ. ಇಲ್ಲ, ಅದು ಅವಾಗ್ಲೇ. ಪೃಥ್ವಿ. ಪಿ ಇಂದನಾ? ಹಾಡೋದು. ಹಾಡೋದು. ಪರಮಾತ್ಮ. ಓಕೆ, ಸೋತಾದ್ರಾ? ಆರ್ ಪದ. ಓಕೆ, 6. ಜೇಮ್ಸ್. ಆರ್ 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 6 letters. ಆರ್ ಸಮಥಿಂಗ್ ಇನ್ ಆರ್. R. Starting with R. Rajakumara is there then.
brain is not braining. ಎಸ್ ಆರ್ ಹೊಸದು ರಕ್ಕಿ ನನ್ ಸು ಎಷ್ಟೊಂದು ಆಕ್ಷನ್ ಮಾಡಿದೆ. ಸು Join. ರಾಸು ರಾಸು ಅಂತ ಮೂವಿ ಇದೆ. Almost. ರಾಸು ನಿಮ್ಗೂ ಗೊತ್ತಾಗ್ತಾರಲ್ಲ. ಓಕೆ ರಾಸು You call this? ಆರು ಬಿಡಿ ನೀವು- ಅರಸು Okay, okay, Oh okay, God, okay, yeah. ಗೊತ್ತಾಯ್ತು. Oh, 6 ಅಂತ. ಓಕೆ okay. ಪಲ್ಲವಿ ಅವ್ರು ತುಂಬಾ ಆಕ್ಷನ್ ಚೆನ್ನಾಗಿ Yeah, ಮಾಡ್ತಾರೆ. yeah, ಹೌದು. ನಾನು ಇವ್ರಿಗೊಂದು ಚಾನ್ಸ್ ಕೊಡೋಣ ಅಂತಿದ್ದೆ, ನೋಡಿ ಇವ್ರಿಗೆ ಕೊಟ್ಬಿಟ್ಟು ಏನ್ ಮಾಡ್ತಾರೆ ನೋಡೋಣ ಅಂತಿದ್ದೆ. ಓಕೆ ಕಂಡು ಹಿಡಿದ್ರಿ. ಹೇಗಿತ್ತು ಮೇಡಮ್? ಓಕೆನಾ? Super. ಇಲ್ಲ ಆಯ್ತು. ಸರ್ ಓಕೆ, ಇವಾಗ ಸಿನಿಮಾ ವಿಚಾರಕ್ಕೆ ಬಂದ್ರೆ ನಿಮ್ದು ಫಸ್ಟ್ ಡೆಬ್ಯೂ ಸಿನಿಮಾ ಬರ್ತಾ ಇದೆ. ನೀವು ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ ಸಿನಿಮಾ ಬಗ್ಗೆ? ಇದು ಇನ್ನೊಂದ್ಸತಿ ಕೇಳ್ತೀರಾ? ನಿರೀಕ್ಷೆ ನಿರೀಕ್ಷೆ ಅಂದ್ರೆ ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟೇಷನ್. ಆಕ್ಚುಲಿ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಿದೀವಿ ಈ ಚಿತ್ರ ಮಾಡಕ್ಕೆ, ಡಿಫ್ರೆಂಟ್ ಆಗಿ ಮಾಡಕ್ ಟ್ರೈ ಮಾಡಿದೀವಿ. ಅಂಡ್ ಅಟ್ ದ ಸೇಮ್ ಟೈಮ್ ಎಲ್ರಿಗೂ, ನಮ್ ಕನ್ನಡ ಜನಕ್ಕೆ ಎಲ್ರಿಗೂ ಒಂಥರ ಈ ಪಿಕ್ಚರ್ ನೋಡಿರೋ ತರ ಫೀಲ್ ಕೊಡ್ಬೇಕು, ತರ ಆ ಕನೆಕ್ಷನ್ ಕೊಡ್ಬೇಕು. 2005, 10, 15 ಅದೊಂದು ಸ್ಪೆಷಲ್ ಎರಾ, ಅದ್ರದ್ದು ಒಂದು ಸ್ಪೆಷಲ್ ಎನರ್ಜಿ ಇತ್ತೆ. ಅದೇ ತರ ನಾವು ನಮ್ಮ ಚಿತ್ರದಲ್ಲಿ ಮಾಡಿದೀವಿ. ಡಿಫ್ರೆಂಟ್ ಫೈಟ್ಸ್, ಡಿಫ್ರೆಂಟ್ ಸಾಂಗ್ಸ್ ಎಲ್ಲ ಇಟ್ಕೊಂಡು ಮಾಡಿದೀವಿ. ಸೊ ಅದನ್ನ ಓದ್ಸೆ. ಓಕೆ ಸರ್, ಅಂದ್ರೆ ನಿಮ್ ತಂದೆಯವ್ರಿಗೆ ಸಿನಿಮಾದ ಬಗ್ಗೆ ಒಲವು ಇತ್ತು, ನಂಟಿತ್ತು ಎಲ್ಲಾನು. ಓಕೆ, ನೀವು ಪ್ರೊಫೆಷನಲಿ ಇಂಜಿನಿಯರು, ಸಾಫ್ಟ್ವೇರ್, ಬಟ್ ನಿಮ್ಗೂ ಸಿನಿಮಾಕ್ಕೂ ಏನ್ ನಂಟು ಸರ್? ಯಾಕೆ ನಿಮ್ಗೆ ಅಂತ ಸಿನಿಮಾ? ನಂಗೆ ಚಿಕ್ಕ ವಯಸ್ಸಿಂದಾನು ಸಿನಿಮಾ ತುಂಬಾ ಹುಚ್ಚು. ಐ ವಾಚ್ ಎಷ್ಟೊಂದು ಮೂವೀಸ್, ಅಂಡ್ ನಂಗೂ ಮೂವೀಸ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು, ಅಂಡ್ ಸ್ಟೋರೀಸ್ ಹೇಳ್ಬೇಕು ಅಂತ ತುಂಬಾ ಆಸೆ ಇತ್ತು. ಅಂಡ್ ಡ್ಯೂರಿಂಗ್ ಸ್ಕೂಲ್ ಟೈಮ್ ಅಲ್ಲಿ ನನ್ನ ಪೇರೆಂಟ್ಸ್ಗೆ ಹೋದೆ, ನಾನು ಒಬ್ಬ ಆಕ್ಟರ್ ಆಗ್ಬೋದಾ ಅಂತ ಕೇಳ್ದೆ. ಅವಾಗ ಅವರು ಓಕೆ, ಎಸ್, ನಿನ್ ಪ್ಯಾಷನ್ ಇಟ್ಕೋ, ಡೂ ಇಟ್, ನಿನ್ ಡ್ರೀಮ್ ಅದು, ಬಟ್ ಅಟ್ ದ ಸೇಮ್ ಟೈಮ್ ನಿನ್ನ ಎಜುಕೇಶನ್ ಮೇಲೆ ಫೋಕಸ್ ಮಾಡು ಅಂತ ಅವ್ರು ನಂಗೆ ಯಾವಾಗಲೂ ಹೇಳ್ತಾ ಇದ್ರು, ವಿಚ್ ಐ ಆಲ್ಸೋ ಕಂಪ್ಲೀಟ್ಲಿ ಅಗ್ರಿ. ಸೊ ಅದಕ್ಕೋಸ್ಕರ ಅಂತಾನೆ ನಾನು ಓಕೆ, ನಾವು ಒಂದು ಡೀಲ್ ಮಾಡ್ಕೊಳ್ಳೋಣ, ನಾನು ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡ್ತೀನಿ, ಸೊ ದಟ್ ಐ ಆಲ್ವೇಸ್ ಹ್ಯಾವ್ ಅ ಫಾಲ್ ಬ್ಯಾಕ್. ಆ ಡೀಲ್ ಮುಗಿದ್ಮೇಲೆ ನಿಮ್ ಟರ್ನ್ ನೀವು ನಂಗೆ ಸಪೋರ್ಟ್ ಮಾಡಕ್ಕೆ ವಿತ್ ವಾಟ್ ಐ ವಾಂಟ್ ಟು ಅಂತ. ಸೊ ನನ್ನ ಇಂಜಿನಿಯರಿಂಗು ನೆದರ್ಲೆಂಡ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದೆ, ನನ್ನ ಮಾಸ್ಟರ್ಸ್ ಜರ್ಮನಿ ಕಂಪ್ಲೀಟ್ ಮಾಡಿದೆ. ಎಲ್ಲ ಮಾಡಿದ್ಮೇಲೆ ನನ್ನ ಪೇರೆಂಟ್ಸ್ ಬಂದೆ, ನೋಡಿ ನಾನು ಕಂಪ್ಲೀಟ್ ಮಾಡಿದೀನಿ, ಅದ್ರ ಜೊತೆಗೆ ಟಾಪರ್ ಆಗೋ ಬಂದಿದ್ದೀನಿ, ದಿಸ್ ವಾಸ್ ಅವರ್ ಡೀಲ್, ಇದ್ ಮಾಡಿದ್ಮೇಲೆ ನೆಕ್ಸ್ಟ್ ಸಿನಿಮಾ ಅಂತ. ಅವಾಗಿಂದ ಅವ್ರು ಎಷ್ಟು ಮಟ್ಟಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಇಟ್ಸ್ ಅನ್ಬಿಲೀವಬಲ್. ಅವರು ಮತ್ತೆ ಈ ನಮ್ಮ ಚಿತ್ರಕ್ಕೆ ನಮ್ಮ ಡೈರೆಕ್ಟರ್ನು ಫುಲ್ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅಂಡ್ ನನ್ನ ಡ್ರೀಮ್ ಫುಲ್ಫಿಲ್ ಮಾಡ್ಕೊಂಡು ಬಂದಿದ್ದಾರೆ. ಆಕ್ಚುಲಿ ನಂದು ಡ್ರೀಮ್ ಇತ್ತು ಯಾವಾಗಲೂ, ನಂದು ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಇರ್ಲಿ ಅಂತ. ಸೊ ಇಲ್ಲಿ ಬಂದು ನಮ್ಮ ಜನರ ಜೊತೆಗೆ ಮಾಡಕ್ಕೆ ಅಂತ ನಂಗೆ ಯಾವಾಗಲೂ ಆಸೆ ಇತ್ತು. ಪಲ್ಯವರ ನಿಮ್ಮ ಪಾತ್ರನ ಬಗ್ಗೆ ಸರ್ ಬಂದು ಹೇಳಿದಾಗ, ವೆಂಕಟ್ ಭರದ್ವಾಜ್ ಅವರು ಎಕ್ಸ್ಪ್ಲೈನ್ ಮಾಡಿದಾಗ, ನೀವು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ನಿಮ್ಮ ಪಾತ್ರದ ಬಗ್ಗೆ? ನನಗೆ ಪಾತ್ರದ ಬಗ್ಗೆ ಸರ್ ಅವ್ರದ್ದು ಮೂವೀಸ್ ನೋಡಿದ್ದೇನೆ, ಕೇಳ್ತಿರುವೆ ಅದೆಲ್ಲ. ಸೊ ಅವ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ, ಸ್ಟೇಟ್ ಅವಾರ್ಡ್ ಬಂದಿರೋದು, ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ, ಮತ್ತೆ ಇಲ್ಲಿ ಎಷ್ಟು ಕಲಾವಿದರು ಇದ್ದಾರೆ, ಬಿ ಸುರೇಶ್ ಸರ್ ಆಗಲಿ, ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಐ ವಾಸ್ ವೆರಿ ಫಾರ್ಚುನೇಟ್. ಅರುಣಿ ಮ್ಯಾಮ್ ಆಗಿರ್ಲಿ, ಸಂಪತ್ ಸರ್ ಆಗಿರ್ಲಿ. ಮತ್ತೆ ನನ್ನ ಪಾತ್ರದ ಬಗ್ಗೆ ಬಂದಾಗ ನಾನು ಸರ್ನ ಎಕ್ಸ್ಪ್ಲೇನ್ ಮಾಡಿದಾಗ ಐ ವಾಸ್ ರಿಯಲಿ ಎಕ್ಸೈಟೆಡ್, ಬಿಕಾಸ್ ಜೆನ್ಸಿ ಪಾತ್ರ, ಆ ಜೆನ್ಸಿ ಪಾತ್ರದಲ್ಲಿ ಅದರಲ್ಲಿ 2 ವೇರಿಯೇಷನ್ಸ್ ಇದೆ. ಒಂದು ನೀನು ಪ್ರೀತಿನ ಅವಲಂಬಿಸ್ತಾ ಇರೋದು, ಮತ್ತೆ ಇನ್ನೊಂದು ಅಪ್ಪ ಮತ್ತೆ ಮಗಳು ಡಿಯೋದಲ್ಲಿ ಪ್ರೀತಿನ ಹಿಡಿದಿಟ್ಕೊಂಡಿರೋ ಅಂಥದ್ದು. ಅದರಲ್ಲಿ ನೀನು ಹೇಗೆ ಬಿಹೇವ್ ಮಾಡ್ತೀಯಾ ಅನ್ನೋ ಒಂದು ಕ್ಯಾರೆಕ್ಟರ್. ಸೊ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ ಟು ಪ್ಲೇ ದಿಸ್ ಕ್ಯಾರೆಕ್ಟರ್, ಆ್ಯಂಡ್ ಐ ರಿಯಲಿ ಎಂಜಾಯ್ಡ್. ನಾನು ಸಖತ್ ಖುಷಿ ಪಟ್ಟಿದ್ದೀನಿ ಈ ಕ್ಯಾರೆಕ್ಟರ್ ಮಾಡಿ. ಮತ್ತೆ ಎಲ್ಲರ ಜೊತೆ, ಇವಾಗ ಬಿ ಸುರೇಶ್ ಸರ್ ಆಗಲಿ, ಅರುಣಿ ಮ್ಯಾಮ್ ಜೊತೆ ಆಗಲಿ, ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದು, ಇಟ್ ವಾಸ್ ಎ ಮೈಲ್ ಸ್ಟೋನ್ ಫಾರ್ ಮೀ. ಅಂದ್ರೆ ನಿಮ್ಗೂ ಒಂದು ಆಸೆ ಐತೆ, ಅಂದ್ರೆ ರಿಯಲ್ ಲೈಫಲ್ಲೂ ನೀವು ಇದೇ ತರ ಕ್ಯಾರೆಕ್ಟರ್, ಅದೇ ಕ್ಯಾರೆಕ್ಟರ್ ನಿಮ್ಗೆ ಸಿಕ್ಕಿರುವಂತದ್ದು, ಸಿನಿಮಾದಲ್ಲಿ ಕೂಡ ಹಾಗೇನಾ ಏನು ಇಲ್ಲ ಒಂದ್ ಸ್ವಲ್ಪ ಚೇಂಜಸ್ ಇದೆಯಾ? ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಈಗ ಕ್ಯಾಮ್ರಾ ಮುಂದೆ ಹಿಂಗ್ ನನ್ನ ಪಾಡಿಗೆ ನಾನು ಸೈಲೆಂಟ್ ಆಗಿರ್ತೀನಿ.
ಬಟ್ ಅದಕ್ಕೆ ಇದರಲ್ಲಿ ಆ ತರ ಎಲ್ಲ ಕ್ಯಾರೆಕ್ಟರ್ ಬಟ್ ಸ್ವಲ್ಪ ಸಿಮಿಲರ್ ಇದೆ ಬಿಕಾಸ್ ಜೆನ್ಸಿ ಕ್ಯಾರೆಕ್ಟರ್ ಆ ಜೆನ್ಸಿದು ಸ್ಲ್ಯಾಂಗ್ ಎಲ್ಲ ಗೊತ್ತಿರೋದ್ರಿಂದ ಜೆನ್ಸಿಯಲ್ಲಿ ಸ್ಲೇಟ್ ಅಂತೆಲ್ಲ ಇದು ಮಾಡೋದ್ರಿಂದ ಅದ್ರದ್ದು ಸ್ವಲ್ಪ ಯಾರನ್ನ ರೆಫರೆನ್ಸ್ ಆಗಿ ತಗೊಂಡ್ರಿ? ನಾನು ಎಷ್ಟು ಯಾರು? ಜೆನ್ಸಿ ಕ್ಯಾರೆಕ್ಟರ್ ಯಾರು ಮಾಡಿರೋದು ಅಷ್ಟು ಇಲ್ಲ. ಅಲ್ಲ ಎಲ್ಲೋ ಈಗ ನಿಮ್ ಎದುರೇ ಇರ್ಬೋದು ಅಥವಾ ನೀವು ಸೋಷಿಯಲ್ ಮೀಡಿಯಾ ನೋಡ್ತಿರುವಾಗಿರ್ಬೋದು. ಒಬ್ರು ಇದಾರೆ ಶುಭಾಂಗಿ ಅಂತ, ಅವ್ರು ಸ್ವಲ್ಪ ನನ್ಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ಈ ಒಂದ್ ಕ್ಯಾರೆಕ್ಟರ್ಗೆ. ಹೇಳಿದ್ರ ಈ ಪಾತ್ರ ನಾನ್ ಮಾಡ್ತಾ ಅವ್ರಿಗೆ ಯಾರಿಗೋ? ಅವ್ರು ಆಕ್ಚುಲಿ ಈ ಮೂವಿಯಲ್ಲಿ ಮಾಡಿದ್ದಾರೆ. ಓಕೆ ಓಕೆ ಓಕೆ. ಅವರು ತುಂಬಾ ಖುಷಿ ಪಟ್ರು ಈ ಪಾತ್ರ ನೋಡಿ. ಅವ್ರು ಇನ್ನೂ ಖುಷಿ ಪಡ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾ ಎಕ್ಸೈಟ್. ನಿಮಗ್ ಖುಷಿ ಇದೆಯಾ ಅಂತ? ಅದೇ ನೀವು ನೋಡಿದ್ರಿ ಅಲ್ಲ, ಸಿನಿಮಾ ನೋಡಿದ್ರಾ? ಸಿನಿಮಾ ಇನ್ನೂ ನೋಡಿಲ್ಲ. ಓಕೆ, ತೋರಿಸಿಲ್ಲ ಸರ್ ಇನ್ನು. ಡಬ್ಬಿಂಗ್ ಮಾಡಿದೀನಿ. ಓಕೆ ಓಕೆ. ಆ ಡಬ್ಬಿಂಗ್ ಮಾಡಿದಾಗ ರಿಯಲಿ ಹ್ಯಾಪಿ ಈ ಒಂದು ಮೂವಿ ಮಾಡಿರೋದು. ಮತ್ತೆ ಎಲ್ಲದಕ್ಕಿಂತ ಮೂವಿ ಕ್ಯಾರೆಕ್ಟರ್ ಕಂಟೆಂಟ್ ಎಲ್ಲಾದ್ರು ಅದ್ರ ಜೊತೆ ಎಲ್ಲಾದ್ರು ಐ ಮೆಟ್ ಗುಡ್ ಪೀಪಲ್. ಒಂದು ಒಳ್ಳೆ ಪೀಪಲ್ ನ ಮೀಟ್ ಮಾಡೋದು ಈ ಇಂಡಸ್ಟ್ರಿಯಲ್ಲಿ ಇಟ್ಸ್ ಅ ಬಿಗ್ ಥಿಂಗ್ ನನ್ನ ಪ್ರಕಾರ. ಎಲ್ಲಾರು ಲಕ್ಕಿ ಆಗಿರ್ಲಿ, ಆಶಿಕಾ ಅವ್ರ ಆಗಿರ್ಲಿ, ಪ್ರೊಡ್ಯೂಸರ್ ಆಗ್ಲಿ, ಮತ್ತೆ ವೆಂಕಟ್ ಸರ್ ಆಗ್ಲಿ, ಉಮಾ ಮ್ಯಾಮ್ ಆಗಿರ್ಲಿ, ವೆಂಕಟ್ ಸರ್ ವೈಫ್ ಉಮಾ ಮತ್ತೆ ಮ್ಯಾಮ್ ಆಗ್ಲಿ, ಸುನೀತಾ ಮ್ಯಾಮ್ ಆಗ್ಲಿ, ಪ್ರತಿಯೊಬ್ರು ದೇ ವರ್ ಸೋ ಕೈಂಡ್. ನಾವು ಶೂಟ್ ಮುಗಿಯೋದಾದ್ಮೇಲೆ ಶೂಟ್ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೂ ದೇ ವರ್ ಕನ್ಸರ್ನ್ಡ್ ನಮ್ ಬಗ್ಗೆ, ನಾವೇನ್ ಮಾಡ್ತಾ ಇದೀವಿ, ಹೇಗೆ ಎಲ್ಲ ಕರೆಕ್ಟ್ ಹೋಗ್ತಿದ್ಯಾ, ನಿಮ್ಗೆ ಓಕೆನಾ ಅಂತೆಲ್ಲ. ದಟ್ಸ್ ಸಮಥಿಂಗ್ ರೇರ್ ಇನ್ ದಿಸ್ ಇಂಡಸ್ಟ್ರಿ. ಮತ್ತೆ ತುಂಬಾ ಈ ಒಂದು ಕನ್ಸರ್ನ್ ಇರೋದ್ ನೋಡಿದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಇಂಡಸ್ಟ್ರಿಯ ನಾವು ಇನ್ನೂ ಸಖತ್ತಾಗಿ ಮಾಡ್ಬೇಕು ಅಂತ. ಸೂಪರ್. ಅಂದ್ರೆ ನೀವು ನೋಡಿರ್ತೀರಾ ವೆಂಕಟ್ ಸರ್ ಹಿಂದಿನ ಸಿನಿಮಾಗಳೆಲ್ಲ ನೋಡಿರ್ತೀರಾ ಯಾವ ರೀತಿ ಇದೆ ಅನ್ನುವಂಥದ್ದು. ಬಟ್ ಇದಕ್ಕೆ ನಿಮಗೆ ಕತೆ ಹೇಳಿದಾಗ ನಿಮ್ಗೆ ಏನ್ ಅನ್ಸ್ತು ಸರ್ ಬಗ್ಗೆ ಈ ಕತೆ ನಿಮ್ಗೆ ಹೇಳಕ್ ಬಂದಾಗ? ಆಕ್ಚುಲಿ ವೆಂಕಟ್ ಸರ್ ಮಾಡಿರೋ ಎಲ್ಲದಕ್ಕಿಂತ ಇಟ್ಸ್ ಡಿಫ್ರೆಂಟ್. ಅಂದ್ರೆ ಅವ್ರೆಲ್ಲ ಪ್ರತಿ ಸಿನಿಮಾನು ಡಿಫ್ರೆಂಟ್ ಆಗಿದೆ. ಸೊ ಇದು ಇನ್ನೂ ಬೇರೆ ತರ ಇದೆ ಆಕ್ಚುಲಿ. ಸೊ ನನ್ಗೆ ಕತೆ ಹೇಳಿದಾಗ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಅನ್ನಿಸ್ತು. ಅಂಡ್ ನನ್ನ ಪಾತ್ರ ಹೇಳಿದಾಗ ಲೈಕ್ ಓ ವಾವ್, ವೆರಿ ಚಾಲೆಂಜಿಂಗ್. ಆಸ್ ಅನ್ ಆಕ್ಟರ್ ನನಗೆ ಬಹಳ ಚಾಲೆಂಜಿಂಗ್ ಅನ್ನಿಸ್ತು ಈ ಪಾತ್ರ. ಸೊ ನಾನು ಓಕೆ ಇದನ್ನ ಹೇಗ್ ಮಾಡ್ಬೋದು ಅನ್ನುವಂತ ಒಂದು ಇನ್ನರ್ ಟಾಕ್ ನನ್ಗೇನೆ. ಆಮೇಲೆ ನನ್ ಒಳಗೆ ನಾನು ಹೋಗಿ ಲೈಕ್ ಈ ತರ ಹೇಗ್ ಮಾಡ್ಬೋದು ಅಂತ ಎಲ್ಲ ಆ ತರ ಪ್ರಿಪರೇಷನ್ಸ್. ಅಂಡ್ ವೆರಿ ಇಂಟ್ರೆಸ್ಟಿಂಗ್, ವೆರಿ ಚಾಲೆಂಜಿಂಗ್. ಸೊ ನನಗಂತೂ ಖುಷಿ ಇದೆ ಈ ಪಾತ್ರ ಮಾಡಿ. ಅಂಡ್ ಆಫ್ ಕೋರ್ಸ್ ಆಕ್ಟರ್ಸ್ ದೇ ಬಿಕಮ್ ಮೈ ಫ್ರೆಂಡ್ಸ್ ಇವಾಗ. ಸೊ ಇವ್ರ ಜೊತೆ ಆಕ್ಟಿಂಗ್ ಅಂಡ್ ಇಡೀ ತಂಡ ಲೈಕ್ ಪಲ್ಲವಿ ಸೆಟ್ ಎಲ್ರು ಹೇಳ್ದಂತ ವೇರ್ ಆಲ್ ಎಕ್ಸ್ಟ್ರೀಮ್ಲಿ ಗುಡ್. ಸೊ ಆ ತರ ಇಟ್ ಇಸ್ ಲೈಕ್. ಅಂದ್ರೆ ಈಗ ಟ್ರೈಲರ್ ನೋಡಿದಾಗ ನಮ್ಗೆ ಬಿ ಸುರೇಶ್ ಸರ್ನ ಡಾನ್ ರೀತಿ ತೋರಿಸ್ಬಿಟ್ಟಿದ್ದಾರೆ ಟ್ರೈಲರ್ ಎಲ್ಲ. ಸಿನಿಮಾದಲ್ಲೂ ಅದೇ ರೀತಿ ಇರ್ಬೋದು ಅಂತ ಗೊತ್ತಾಗುತ್ತೆ. ನಾವು ನೋಡಿರೋದು ಪ್ರೊಡ್ಯೂಸರ್ ಆಗಿ ನೋಡಿದೀವಿ, ಅವ್ರನ್ನ ರೈಟರ್ ಆಗಿ ನೋಡಿದೀವಿ, ಡೈರೆಕ್ಟರ್ ಆಗಿ ನೋಡಿದೀವಿ, ಎಲ್ಲಾನು ನೋಡಿದೀವಿ. ಬಟ್ ಈ ತರದ ಕ್ಯಾರೆಕ್ಟರ್ ನಾವೆಲ್ಲೂ ಕೂಡ ನೋಡಿಲ್ಲ. ಬಟ್ ನಿಮ್ ಜೊತೆ ಹೇಗಿರ್ತಿದ್ರು ಸುರೇಶ್ ಸರ್, ಹೇಗೆ ಅಂತ? ಆಕ್ಚುಲಿ ಸುರೇಶ್ ಸರ್ ಅದನ್ನೇ ಹೇಳೋದು, ಅದೇಂಗೆ ನಮ್ ಡೈರೆಕ್ಟರ್ ನನ್ನ ಆ ತರ ನೋಡಿದ್ರು ಅಂತ ಗ್ಯಾಂಗ್ಸ್ಟರ್ ಆಗಿ. ಬಟ್ ನೀವು ಚಿತ್ರದಲ್ಲಿ ನೋಡಿದಾಗ ಅಲ್ಲೂ ಹೀಸ್ ಅ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಗ್ಯಾಂಗ್ಸ್ಟರ್. ಸೊ ಅವ್ರ ಆಕ್ಟಿಂಗ್ ಮಾಡೋವಾಗ್ಲೂ ಅಷ್ಟೇ, ನಮ್ ಜೊತೆ ಆಕ್ಟ್ ಮಾಡುವಾಗ ಯಾವಾಗ್ಲೂ ನಮ್ಮನ್ನ ಕಾಮ್ ಮಾಡ್ತಾ ಇದ್ರು. ಅಂಡ್ ಒಂಥರ ನಮ್ನ ಫ್ಯಾಮಿಲಿ ಆಗಿ ತಗೊಂತಾ ಇದ್ರು. ಲೈಕ್ ಅ ಫ್ಯಾಮಿಲಿ ಗ್ಯಾಂಗ್ಸ್ಟರ್. ನೀವು ಅವ್ರ ಜೊತೆ ಹೋದ್ರೆ ಯುಲ್ ಬಿ ಲೈಕ್, ಸರ್ ನಮ್ನು ನಿಮ್ ಗ್ಯಾಂಗ್ ತಗೊಳ್ಳಿ ಪ್ಲೀಸ್, ವಿ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಯುವರ್ ಗ್ಯಾಂಗ್ ಅಂತ. ಆ ತರ ಪರ್ಸನ್ ಅವರು. ಅಂಡ್ ಆಕ್ಟಿಂಗ್ ಅಲಾಂಗ್ ಸೈಡ್ ಹಿಮ್ ವಾಸ್ ಅಮೇಸಿಂಗ್. ವಾಸ್ ಅ ಹ್ಯೂಜ್ ಆನರ್. ಏನಕ್ಕೆ ಅವ್ರಿಗೆ ಸಕ್ಕತ್ ಎಕ್ಸ್ಪೀರಿಯನ್ಸ್ ಇದೆ. ಹಿ ನೋಸ್. ಅಂಡ್ ನನ್ನ ಫಸ್ಟ್ ಶೂಟ್ ಆಕ್ಚುಲಿ ಫಸ್ಟ್ ಸೀನೇ ಅವ್ರ ಜೊತೆ ಇತ್ತು. ಸೊ ನಾನು ಫುಲ್ ನರ್ವಸ್ ಇದ್ದೆ. ಬಟ್ ಅವರು ನನ್ನ ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಕಾಮ್ ಡೌನ್ ಮಾಡ್ಬಿಟ್ರು. ಅವ್ರು ಬಂದು ಹೇ ವಾಟ್ಸ್ ಅಪ್ ಮ್ಯಾನ್ ಅಂತ ಬಂದಿಂಗೆ ಹ್ಯಾಂಡ್ ಶೇಕ್ ಎಲ್ಲ ಮಾಡಿ ಕಾಮ್ ಮಾಡಿ. ಡೈಲಾಗ್ ಏನಾದ್ರು ನೆನಪಿದ್ಯಾ ಅವತ್ತು ಹೇಳಿರುವಂತದ್ದು? ಏನಾದ್ರು ಹೇಳ್ಬೋದಾ ಅವತ್ತು ಸುರೇಶ್ ಸರ್ ಎದುರುಗಡೆ ಹೇಳಿರುವಂತದ್ದು? ಒಂದ್ ವರ್ಡ್ ಹೇಳ್ತೀನಿ. ಓಕೆ ಓಕೆ. ಏನ್ ದಾದಾ ಅಷ್ಟೇ. ಇನ್ ಮಿಕ್ಕಿದ್ದು ನೀವು ಚಿತ್ರಕ್ಕೆ ಬಂದ್ ನೋಡ್ಬೇಕು. ಸ್ಮಾರ್ಟ್ ಆನ್ಸರ್. ಅಂಡ್ ಅವರು ಏನ್ ದಾದಾ ಅಂದ್ರು ಅನ್ನೋದು ಕರೆಕ್ಟ್, ಎಕ್ಸಾಕ್ಟ್ಲಿ. ಯಾ, ಸೊ ಅವ್ರು ಆಕ್ಚುಲಿ ಹೇಳ್ತಾ ಇದಾರೆ ಆ ಫಸ್ಟ್ 2 hours ಅಲ್ಲಿ ಎಷ್ಟೊಂದು ಒಂಥರ ಹೆಸಿಟೇಷನ್ಸ್ ಇರುತ್ತೆ ಒನ್ ಯು ಮೀಟಿಂಗ್ ಇಷ್ಟು ದೊಡ್ಡ ಆಕ್ಟರ್ನ. ಬಟ್ ಅವ್ರಿಗೆ ಏನು ಅಂತಂದ್ರೆ ನಾನ್ ದೊಡ್ಡವನು ನೀನ್ ದೊಡ್ಡವನು ಆ ಥರ ಇಲ್ಲ.
ಎಲ್ರೂ ಈಕ್ವಲ್ ಅಂಡ್ ಎಲ್ರೂ ಒಬ್ರಿಗೊಬ್ರು ದೇ ಲರ್ನ್ ಫ್ರಮ್ ಈಚ್ ಅದರ್. ಆ ಥರ ಇದೆ ಅವ್ರ ಮೈಂಡ್ ಸೆಟ್ ಅಂಡ್ ದಿಸ್ ಇಸ್ ಅಮೇಝಿಂಗ್. ಏನಕ್ಕೆ ಫೈನಲ್ ಡೇ ಆಫ್ ಶೂಟಿಂಗ್ ಅಲ್ಲಿ ನಾನು ಅವ್ರಿಗೆ ಹೇಳ್ದೆ, ಸರ್ ನಾನು ನಿಮ್ಮಿಂದ ಎಷ್ಟೊಂದು ಕಲ್ತ್ಕೊಂಡೆ ಅಂತ. ಆಮೇಲೆ ಅವ್ರು ವಾಪಸ್ ಹೇಳಿದ್ರು, ಹೌದು ನಾನು ನಿನ್ನಿಂದ ಸುಮಾರು ಕಲ್ತ್ಕೊಂಡೆ ಅಂತ. ಅವಾಗ ನಂಗೆ ಶಾಕ್ ಆಯ್ತು, ನನ್ನಿಂದ ನೀವ್ ಕಲ್ತ್ಕೊಂಡ್ರ ಅಂತ. ಅವಾಗ ಅವ್ರು ಹೇಳಿದ್ರು, ಎಸ್ ಅಫ್ಕೋರ್ಸ್, ಎಲ್ರಿಂದನೂ ಎವ್ರಿ ಒನ್ ಲರ್ನ್ಸ್ ಫ್ರಮ್ ಎವ್ರಿಬಡಿ. ನನ್ಗೆ ಇವತ್ತು ನೆನಪಿದೆ ಸರ್, ನೀವು ರೇಣುಕಾಂಬ ಸಿನಿಮಾದಲ್ಲಿ ಅಲ್ಲಿ ಫಸ್ಟ್ ಕ್ಲಾಪ್ ಮಾಡಿದ್ದ ಅಶ್ವಿನಿ ಮೇಡಮ್ ಅವ್ರ ಎದುರು ಒಂದು ಡೈಲಾಗ್ ಹೊಡೆದಿದ್ರಿ ನೀವು. ಬಟ್ ಅವತ್ ನಿಮ್ ತಲೆಯಲ್ಲಿ ಏನ್ ಓಡ್ತಾ ಇದ್ದೆ ಸರ್? ಸಾಕಷ್ಟು ಜನ ಇದ್ದಿದ್ರು ಅವತ್ತು. ಅವತ್ತು ಏನ್ ತುಂಬಾ ಕನ್ಫ್ಯೂಸ್ ಆಗಿದ್ರಿ, ನಾನು ನೋಡ್ತಾ ಇದ್ದೆ ನಿಮ್ನ. ಅವತ್ತು ಏನ್ ಓಡ್ತಾ ಇದ್ ನಿಮ್ ತಲೆಯಲ್ಲಿ? ನಮ್ ತಲೆಯಲ್ಲಿ ಆ ಟೈಮಲ್ಲಿ ಆಕ್ಚುಲಿ ನಾನು ಫುಲ್ ಎಂಜಾಯ್ ಮಾಡ್ದೆ. ಡೈಲಾಗ್ ಹೇಳಿ ಮುಗಿಸ್ಬಿಡ್ಬೇಕಪ್ಪ ಅನ್ನೋದು ಇಲ್ಲ, ಆತರ ಇಲ್ಲ. ನಂಗೆ ಆಕ್ಚುಲಿ ಆ ಡೈಲಾಗ್ ಎಂಜಾಯ್ ಮಾಡ್ಕೊಂಡು ಹೇಳ್ಬೇಕು ಅಂತ ನನ್ನ ಮೈಂಡ್ ಸೆಟ್ ಇತ್ತು. ಅಂಡ್ ಎಲ್ರು ನೋಡ್ತಾ ಇದ್ರು ಅಂಡ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಇದು ನಾನು ಫಸ್ಟ್ ಟೈಮ್ ಅಲ್ಲ ಮಾಡ್ತಾ ಇದ್ದು. ಸೊ ಕ್ಯಾಮ್ರಾ ಎಲ್ಲಿದೆ, ಕ್ಯಾಮ್ರಲ್ಲಿ ಎಲ್ಲಿ ನೋಡ್ಬೇಕು ಅಂತ ಎಲ್ಲ ಫಿಕ್ಸ್ ಮಾಡ್ಕೊಂಡು ಆವಾಗ ಫುಲ್ ನನ್ನ ಕ್ಯಾರೆಕ್ಟರ್ ಒಳಗಡೆ ಐ ವಾಸ್ ಗಾನ್. ಮೇ ಬಿ ಅದಕ್ಕೆ ನಿಮ್ಗೆ ಅದು ಕನ್ಫ್ಯೂಷನ್ ಕಾಣಿಸಿರ್ಬೋದು. ಯಾಕೆಂದ್ರೆ ಐ ವಾಸ್ ಗೆಟಿಂಗ್ ಇನ್ ಟು ಮೈ ಕ್ಯಾರೆಕ್ಟರ್. ಸೊ ಆ ಮೂಮೆಂಟ್ ಅಲ್ಲಿ ಕ್ಯಾರೆಕ್ಟರ್ ಬಂದು ಅವರು ಆಕ್ಷನ್ ಅಂತ ಅಂದಾಗ ಒಂದು ಫ್ಯೂ ಸೆಕೆಂಡ್ಸ್ ತಗೊಂಡೆ ಕ್ಯಾರೆಕ್ಟರ್ ಬರೋಕ್ಕೆ. ಇಮಿಡಿಯೇಟ್ಲಿ ಡೈಲಾಗ್ ಸ್ಟಾರ್ಟ್. ಇವಾಗ ಹೇಗಿದೆ ಸರ್ ಸಿನಿಮಾ ಇಂಡಸ್ಟ್ರಿ? ಇವಾಗ ಎಂಟರ್ ಆಗ್ಬಿಟ್ಟಿದೆ ಆಲ್ರೆಡಿ. ನಿಮ್ಗೆ ಆ ಲೈಫ್ಗೂ ರಿಯಲ್ ಲೈಫ್ಗೂ ಏನ್ ಡಿಫ್ರೆಂಟ್ ಅನ್ಸುತ್ತೆ? ಹೆಂಗಿದೆ ಲೈಫ್ ಅಂತ ಕೇಳಿ. ಆಕ್ಚುಲಿ ವೆರಿ ಡಿಫ್ರೆಂಟ್ ಇದೆ. ಸಿನಿಮಾ ಇಂಡಸ್ಟ್ರಿಲಿ ನಮ್ಮ ಚಿತ್ರದಲ್ಲಿ ಎಷ್ಟೊಂದು ಜನರು ಮೀಟ್ ಮಾಡಿದೆ, ಹೂ ಬಿಲ್ಟ್ ಅಮೇಝಿಂಗ್ ರಿಲೇಶನ್ಶಿಪ್ ಟುಗೆದರ್. ಪಲ್ಲವಿನೂ ಹೇಳಿದ್ರು, ಆಶಿಕಾನು ಹೇಳಿದ್ರು, ಎಲ್ರಿಂದನೂ ಐ ಲರ್ನ್ ಸೋ ಮಚ್. ನಾನು ಒಂದ್ ಕಡೆ ಇಂಜಿನಿಯರ್ ಆಗಿ ಬರೋದು, ಒಂದ್ ಸ್ವಲ್ಪ ನರ್ಡ್. ಐ ಥಿಂಕ್ ಕನ್ನಡದಲ್ಲಿ ಏನಂತ ಬುಕ್ ಹುಳ ಅಲ್ಲ, ಪುಸ್ತಕದ ಹುಳ. ಪುಸ್ತಕದ ಹುಳ. ಪುಸ್ತಕದ ಹುಳ. ಎಕ್ಸಾಕ್ಟ್ಲಿ. ಒಂದ್ ಸೈಡ್ ನರ್ಡ್ ಇದೀನಿ, ಇನ್ನೊಂದ್ ಸೈಡ್ ಆರ್ಟಿಸ್ಟ್. ಸೊ ಅದೆರಡು ಮಿಕ್ಸ್ ಮಾಡ್ಕೊಂಡು ಇಟ್ ವಾಸ್ ಅಮೇಝಿಂಗ್. ಆಕ್ಚುಲಿ ಒಂದು ಡಿಫ್ರೆಂಟ್ ಆಗಿತ್ತು. ಐ ವುಡ್ ಲವ್ ಟು ಮೇಕ್ ಮೆನಿ ಮೋರ್ ಮೂವೀಸ್ ಇದೇ ತರ. ಅಂಡ್ ಕನ್ನಡ ಮೂವೀಸ್ ಮಾಡಕ್ಕೆ ನಂಗೆ ತುಂಬಾ ಇಷ್ಟ. ಇದೇ ತರ ಎಷ್ಟೊಂದು ಕನ್ನಡ ಮೂವೀಸ್ ಮಾಡಕ್ಕೆ ಇಷ್ಟ. ಅಂಡ್ ಅದಕ್ಕೆ ನಮ್ಮ ಕನ್ನಡಿಗರು ಅವ್ರ ಮನೆ ಮಗ, ಅವ್ರ ಮನೆ ಹುಡುಗ ಆಗಿ ಜಾಗ ಕೊಡ್ಬೇಕು. ಅಂಡ್ ಅವ್ರ ಪ್ರೀತಿ ಬೇಕು. ಆಕ್ಚುಲಿ ನಮ್ಮೆಲ್ರಿಗೂ ಬೇಕು, ನಮ್ಮೆಲ್ರಿಗೂ ಎನ್ಕರೇಜ್ಮೆಂಟ್ ಬೇಕು. ಸೊ ದಟ್ ನಾವು ಇನ್ನು ಮೆನಿ ಮೋರ್ ಇದೇ ತರ ಮೂವೀಸ್ ಮಾಡ್ಕೊಂಡು ವಿ ಕ್ಯಾನ್ ಶೋ. ಅಂದ್ರೆ ಇವ್ರಿಬ್ರ ಬಗ್ಗೆ ಹೇಳೋದಾದ್ರೆ ಸರ್, ಸೆಟಲ್ ನಿಮಗೆ ಕಾಂಪಿಟೇಷನ್ ಕೊಡೋ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ ಹೆಂಗೆ ಅನ್ನುವಂಥದ್ದು? ಕಾಂಪಿಟೇಷನ್ ಆಕ್ಚುಲಿ ಯಾರಿಗೂ ಕೊಡ್ತಾ ಇರ್ಲಿಲ್ಲ. ಎಲ್ರು ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಮಾಡ್ತಾ ಇದ್ರು. ಇನ್ಸ್ಪಿರೇಷನ್. ಅಬ್ಸಲ್ಯೂಟ್ಲಿ. ಇವರಿಂದ ನಾನು ಇನ್ಸ್ಪೈರ್ ಆಗ್ತಿದ್ದೆ, ಅವರಿಂದ ನಾನು ಇನ್ಸ್ಪೈರ್ ಆಗ್ತಿದ್ದೆ. ಇನ್ಫ್ಯಾಕ್ಟ್ ಇಟ್ ವಾಸ್ ಮೋರ್ ಲೈಕ್ ಗಿವ್ ಅಂಡ್ ಟೇಕ್ ಅಲ್ವಾ? ಎಲ್ರು ಚೆನ್ನಾಗಿ ಮಾಡ್ಲೇಬೇಕು. ಅದನ್ನ ಡೈರೆಕ್ಟರ್ ನೋಡ್ಕೊಂತಾರೆ. ಎಲ್ರು ಚೆನ್ನಾಗಿ ಮಾಡೋವರೆಗೂ ಅವ್ರು ಬಿಡಲ್ಲ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ಹೆಲ್ದಿ. ಅಂಡ್ ನಮ್ ಕ್ಯಾರೆಕ್ಟರ್ ಹೆಂಗ್ ಬೇಕೋ ಐ ಥಿಂಕ್ ಇಟ್ಸ್ ಅ ಟೀಮ್ ಎಫರ್ಟ್. ಸೊ ಎಲ್ರು ಗೆಲ್ಬೇಕು ಅಂತ ಆಸೆ ಇದೆ. ಓಕೆ, ಒಟ್ನಲ್ಲಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮುಗಿಸಿದಿರ ಅಂತ ಇತ್ತು. ಎಸ್, ಅಬ್ಸಲ್ಯೂಟ್ಲಿ. ಜುಲೈ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಹೊಸಬ್ರಂತಲ್ಲ, ಏನೋ ಒಂದು ಪ್ರಯತ್ನ ಪಟ್ಟಿದ್ದೀರಾ, ಏನೋ ಒಂದು ಸಕ್ಸಸ್ಗೆ ಹಂಬಲಿಸ್ತಿದ್ರೆ ಎಲ್ಲರೂ ಸೇರಿ. ಬಟ್ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ 3 ಜನನು ಸೇರಿ? ಒಟ್ಟಿಗೆ ಹೇಳೋದಾ? ಒಟ್ಟಿಗೆ ಓಕೆ ಹೇಳಿ. ಇದೇ ಜುಲೈ 10th ನಮ್ಮ ರಕ್ಕಿ ಮೂವಿ ರಿಲೀಸ್ ಆಗ್ತಾ ಇದೆ. ಇಟ್ಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಮೂವಿ. ಐ ಗೆಸ್ ಎಲ್ಲರೂ ಒಟ್ಟಿಗೆ ಹೇಳಕ್ಕಾಗಲ್ಲ. ನಾವು ಸಾಕ್ಷಿಗರು, ನೀವೆಲ್ಲ ಹಳೆ ಬೇರು ವೀಕ್ಷಕರು ಮತ್ತೆ ಹೊಸ ಬೆರಗು ಕೊಡ್ಬೇಕು ಅಂತ, ಮರ ಸೊಬಗು ಮಾಡೋದಕ್ಕೆ ನೀವೇ ಬರ್ಬೇಕು, ನಮ್ಮ ಮೂವಿನ ನೋಡ್ಬೇಕು ಅಂತ ನಾವು ಕೇಳ್ಕೊಳ್ತೇನೆ. ನೋಡಿ, ಒಳಗಿರೋ ಕವಿ ಅವರೇ ಬರ್ತಾ ಇದಾರೆ. ಎಕ್ಸಾಕ್ಟ್ಲಿ. ಪಲ್ಲವಿ ಅವ್ರು ಹೇಳ್ದಂಗೆ ನೀವು ನಮ್ಗೆ ಎನ್ಕರೇಜ್ ಮಾಡಿ, ನಿಮ್ ಲವ್ ಕೊಡಿ, ಅಂಡ್ ಮೆನಿ ಮೋರ್ ಇದೇ ತರ ಮೂವೀಸ್ ಮಾಡಕ್ಕೆ ಸಪೋರ್ಟ್ ಮಾಡಿ. ಸೊ ಜುಲೈ 10ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಕ್ಕಿ ಫಿಲ್ಮ್ ರಿಲೀಸ್ ಆಗ್ತಿದೆ. ಸೊ ಎಲ್ರು ನಿಮ್ಮ ಕುಟುಂಬ ಸಮೇತ ಹೋಗಿ ನೋಡಿ ಅಂಡ್ ನಮ್ಮೆಲ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.